ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ನಮ್ಮ ಹಿರಿಯರು ಹೇಳಿರುವ ಆರೋಗ್ಯದ ಗುಟ್ಟುಗಳು. ಮನೆಯಲ್ಲಿರುವ ಎಲ್ಲ ಜನರು ಇವುಗಳನ್ನು ದಯವಿಟ್ಟು ಅನುಸರಿಸಿ. ಇದರಿಂದ ತುಂಬ ಉಪಯೋಗವಾಗಲಿದೆ. 1. ನಿಮಗೇನಾದರೂ ಹೊಟ್ಟೆ ನೋವು ಕಂಡುಬಂದರೆ 5 ಡ್ರಾಪ್ಸ್ ಕೊಬ್ಬರಿ ಎಣ್ಣೆಯಿಂದ ಹೊಟ್ಟೆಗೆ ಮಸಾಜ್ ಮಾಡಿ. ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. 2. ದಿನಕ್ಕೆ ಕನಿಷ್ಠ 8 ಗಂಟೆಗಳ ಕಾಲ ಮಲಗಲು ಪ್ರಯತ್ನಿಸಿ. 3. ಅಧಿಕ ಉಪ್ಪು ಮತ್ತು ಸಕ್ಕರೆಯ ಸೇವನೆಯು ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. 4. ಮಹಿಳೆಯರ ಸ್ತನಗಳು ಜೋತು ಬೀಳದ ಹಾಗೆ ಇರಲು ಪ್ರತಿ ರಾತ್ರಿ ನಿಮ್ಮ ಸ್ತನಗಳಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ. 5. ಸ್ನಾನ ಮಾಡುವುದಾದರೆ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸಿ. ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಒಳ್ಳೆಯದಲ್ಲ ಮತ್ತು ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ಒಳ್ಳೆಯದಲ್ಲ. 6. ಹೊರಗಡೆ ಹೋಗುವಾಗ ಮಾಸ್ಕನ್ನು ಕಡ್ಡಾಯವಾಗಿ ಬಳಸಿ. ಯಾಕೆಂದರೆ ಹೊರಗಿನ ಧೂಳು, ಪೊಲ್ಯೂಷನ್, ಕ್ರಿಮಿಗಳು ನಿಮ್ಮ ಮೂಗಿನಿಂದ ಶರೀರದೊಳಗೆ ಸೇರಿ ಅನೇಕ ರೋಗಗಳನ್ನು ಉಂಟು ಮಾಡಬಹುದು. 7. ಎಣ್ಣೆಯುಕ್ತ ಆಹಾರವನ್ನು ಅಂದರೆ ಆಯಿಲಿ ಫುಡ್ ಕಡಿಮೆ ಸೇವಿಸಿ. 8. ಮೊಬೈಲ್ನಲ್ಲಿ ಮಾತನಾಡುವಾಗ ನಿಮ್ಮ ಎಡಕಿವಿಯನ್ನು ಬಳಸಿ. ಬಲಕಿವಿ ನೇರವಾಗಿ ನಿಮ್ಮ ಮೆದುಳಿಗೆ ಹಾನಿ ಮಾಡುತ್ತದೆ. ನೀವು ಲೌಡ್ ಸ್ಪೀಕರ್ನಲ್ಲಿ ಇಟ್ಟು ಕೂಡ ಮಾತನಾಡಬಹುದು. 9. ತೆಂಗಿನ ನೀರು, ಮಜ್ಜಿಗೆ ಮತ್ತು ಗಿಡಮೂಲಿಕೆ ಚಹಾಗಳಂತಹ ಇತರ ಜಲಸಂಚಯನ ಆಯ್ಕೆಗಳನ್ನು ಸೇರಿಸಿ. 30 ರಿಂದ 80 ವಯಸ್ಸಿನವರು ಅತಿಯಾದ ಕೆಫಿನ್ ಮತ್ತು ಸಕ್ಕರೆ ಪಾನೀಯಗಳನ್ನು ತಪ್ಪಿಸಬೇಕು, ಏಕೆಂದರೆ ಅವು ಡಯಾಬಿಟಿಸ್ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. 10. ಹಗಲಿನಲ್ಲಿ ಹೆಚ್ಚು ನೀರು ಕುಡಿಯಿರಿ, ಆದರೆ ರಾತ್ರಿಯಲ್ಲಿ ಕಡಿಮೆ ಕುಡಿಯಿರಿ. 11. ತಣ್ಣೀರಿನಿಂದ ಔಷಧಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಮಲಗುವ ಅರ್ಧ ಗಂಟೆ ಮೊದಲು ನಿಮ್ಮ ಔಷಧಿಗಳನ್ನು ತೆಗೆದುಕೊಳ್ಳಿ. ಔಷಧಗಳನ್ನು ತೆಗೆದುಕೊಂಡ ನಂತರ ತಕ್ಷಣ ಮಲಗಬೇಡಿ. 12. ಚಹಾ ಕುಡಿಯುವ ಅಭ್ಯಾಸ ಕಡಿಮೆ ಮಾಡಿ, ಬದಲಿಗೆ ಬಾದಾಮಿ ಹಾಲು ಕುಡಿಯಿರಿ ಅಥವಾ ಹಣ್ಣಿನ ಜ್ಯೂಸ್ ಕುಡಿಯಿರಿ. 13. ಊಟದ ನಂತರ ತಕ್ಷಣ ಗಟಗಟ ಅಂತ ನೀರು ಕುಡಿಯಬೇಡಿ. ಮೊದಲು ನೀವು ಬಾಯಿಯನ್ನು ಮುಕ್ಕಳಿಸಬೇಕು ಮತ್ತು 15 ನಿಮಿಷದ ನಂತರ ನೀರು ಕುಡಿಯಬೇಕು. 14. ರಾತ್ರಿ 10 ರಿಂದ ಹಿಡಿದು ಬೆಳಿಗ್ಗೆ 6 ರವರೆಗೆ ಮಲಗಲು ಇದು ಉತ್ತಮ ಸಮಯ. 15. ಸಂಜೆ 5 ಅಥವಾ 6 ನಂತರ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಿ. ಸಂಜೆಯ ವಾತಾವರಣವನ್ನು ಆನಂದಿಸಿ.
16. ದಿನದಲ್ಲಿ 2 ಕಪ್ ಚಹಾಗಿಂತ ಹೆಚ್ಚು ಕುಡಿಯಬೇಡಿ. ಸಂಪೂರ್ಣವಾಗಿ ಕೂಡ ನಿಲ್ಲಿಸಬಹುದು. ಹೀಗೆ ಮಾಡಿದರೆ ನೀವು ನಿಮ್ಮ ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ತಡೆಯಬಹುದು. 17. ನೀವು ಮುಂದೆ ವಯಸ್ಸಾದಂತೆ ಅತಿ ತಣ್ಣನೆ ನೀರನ್ನು ಕುಡಿಯುವುದನ್ನು ನಿಲ್ಲಿಸಿ. ಆದರೆ ಉಗುರು ಬೆಚ್ಚನೆಯ ನೀರನ್ನು ಮಾತ್ರ ಕುಡಿಯಿರಿ. ಸ್ನಾನ ಮಾಡುವಾಗ ಕೂಡ ಉಗುರು ಬೆಚ್ಚನೆಯ ನೀರಿನಿಂದ ಸ್ನಾನ ಮಾಡಿ. 18. ಒತ್ತಡವನ್ನು ನಿವಾರಿಸಲು ಮಧ್ಯಾಹ್ನ 1 ಮತ್ತು 3 ಗಂಟೆಯ ನಡುವೆ 1.5 ಗಂಟೆಗಳ ಕಾಲ ನಿದ್ರೆ ಮಾಡಿ. 19. ಒಮ್ಮೆ ನಿಮ್ಮ ಮೊಬೈಲ್ ಫೋನ್ ಬ್ಯಾಟರಿಯು ಕೇವಲ 1 ಬಾರ್ನೊಂದಿಗೆ ಉಳಿದಿದ್ದರೆ ಬಳಸಬೇಡಿ. 20. ದ್ರಾಕ್ಷಿಯನ್ನು ತಿಂದ ತಕ್ಷಣ ನೀರು ಕುಡಿಯಬೇಡಿ. ಇದು ಕಲರಾ ರೋಗಕ್ಕೆ ಕಾರಣವಾಗಬಹುದು. 21. ಹೆಬ್ಬೆರಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನಿಮ್ಮ ದೃಷ್ಟಿ ಸುಧಾರಿಸುತ್ತದೆ. 22. ರಾತ್ರಿಯಲ್ಲಿ ಸಿಹಿ ತಿನ್ನುವುದನ್ನು ತಪ್ಪಿಸಿ ಮತ್ತು ರಾತ್ರಿಯಲ್ಲಿ ಕಡಿಮೆ ಆಹಾರವನ್ನು ಸೇವಿಸಿ. 23. ಅರಿಶಿಣವನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಉಸಿರಾಟದ ರೋಗ ಕಡಿಮೆಯಾಗುತ್ತದೆ. ನೆಕ್ಸ್ಟ್ 24. ಹೆಚ್ಚು ಹೊತ್ತು ಮಲಗದೆ ಇರುವುದರಿಂದ ಬುದ್ಧಿವಂತಿಕೆ ಕಡಿಮೆಯಾಗುತ್ತದೆ. 25. ಉಪ್ಪು ಮತ್ತು ಜೇನುತುಪ್ಪದೊಂದಿಗೆ ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ. ಇದು ನಿಮ್ಮ ಹಲ್ಲುಗಳನ್ನು ಹೊಳೆಯುವಂತೆ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.